ಉತ್ತರ ಕರ್ನಾಟಕದ ಜೀವನಾಡಿ ಆಗಿರುವಂಥ ಕೃಷ್ಣಾ ನದಿ ಖಾಲಿ ಆಗಿದೆ. ಬೇಸಿಗೆ ಆರಂಭದಲ್ಲೇ ಕೃಷ್ಣಾ ನದಿ ಖಾಲಿಯಾಗಿರುವುದು ರೈತರಿಗೆ ಬರ ಸಿಡಿಲು ಬಡದಂತೆ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಇರುವಂತಹ ಕೃಷ್ಣಾ ನದಿಯು ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆ ಮೂಲಕ ಹಾಯ್ದು ಹೋಗುವ ಪ್ರಮುಖ ನದಿ ಆಗಿದೆ. ಸುಮಾರು 111 ಗ್ರಾಮಗಳಿಗೆ ಜಲಮೂಲ ಖಾಲಿಯಾಗಿದ್ದು ಈಗ ಸ್ಥಳೀಯರಲ್ಲಿ ಮತ್ತು ರೈತರಲ್ಲಿ ಆತಂಕ ಮೂಡಿಸಿದೆ. ಕುಡಿಯುವ ನೀರು ಮಾತ್ರ ಕೃಷ್ಣಾ ನದಿಗೆ ರೈತರು ಅವಲಂಬಿಸಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಹಿಡ್ಕಲ್ ಜಲಾಶಯ ಸಹ ನೀರಿನ ಮಟ್ಟ ಕುಸಿದುಕೊಂಡಿದ್ದು ರೈತರಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಹಿಪ್ಪರಗಿ ಬ್ಯಾರೇಜಿನ 6 TMC ಸಾಮರ್ಥ್ಯ ಇದ್ದು ಈಗಾಗಲೇ ಸಂಪೂರ್ಣ ಕುಸಿದು ಜಲಾಶಯ ಖಾಲಿ ಆಗಿದೆ. ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಹಿಪ್ಪರಗಿ ಬ್ಯಾರೇಜಿನಿಂದ 77,451 ಕ್ಯೂಸೆಕ್ಸ್ ನೀರಿನ ಒಳಹರಿವು ಇತ್ತು. ಅಂದಾಜು 76 ಕ್ಯೂಸೆಕ್ಸ್ ನೀರು ಹೊರಹರಿವು ಇತ್ತು. ಈ ವರ್ಷ ಹಿಪ್ಪರಗಿ ಬ್ಯಾರೇಜಿಗೆ ಡೆಡ್ ಸ್ಟೋರೇಜ್ಗೆ ಬಂದು ನಿಂತಿದೆ. ಇದರಿಂದ ಜಾನುವಾರುಗಳಿಗೆ, ಕೃಷಿಗೆ ಹಾಗೂ ಇತರ ಬಳಕೆಗೆ ನೀರು ಇಲ್ಲದೆ ರೈತರ ಗೋಳು ಕೇಳದಂತಾಗಿದೆ. ಕಳೆದ 15 ದಿನಗಳಿಂದ ಕೃಷ್ಣಾ ನದಿಗೆ ನೀರು ಖಾಲಿಯಾಗಿದ್ದು ರೈತರು ನೀರು ಬಳಕೆ ಮಾಡದೆ ಪರದಾಟ ಪ್ರಾರಂಭವಾಗಿದೆ. 60,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ನೀರಿನ ಅಭಾವ ಉಂಟಾಗಿದೆ. ಈ ಕೃಷ್ಣಾ ನದಿಯು ಸುಮಾರು 3 ಲಕ್ಷಕ್ಕಿಂತ ಅಧಿಕ ಜನರು ಅವಲಂಬನೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಬಾಗಲಕೋಟೆಯ ಜಿಲ್ಲೆಯ ಕೃಷ್ಣಾ ನದಿ ಮತ್ತು ಘಟಪ್ರಭಾ ನದಿ ಸಂಪೂರ್ಣ ಭರ್ತಿಯಾಗಿದೆ. ಇದರಿಂದ ನೂರಾರು ಕೋಟಿ ರೂಪಾಯಿಗಳ ಕಬ್ಬು ಬೆಳೆಗೂ ಹಾಗೂ ಜಾನುವಾರಿಗೂ ನೀರಿನ ಮತ್ತು ಮೇವಿನ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ದಟ್ಟವಾಗಿದೆ. ಮಳೆ ಆದರೆ ಮಾತ್ರ ನದಿಗೆ ನೀರು ಬರದೇ ಇದ್ದಲ್ಲಿ ಈ ಬಾರಿ ಬರದ ಛಾಯೆ ಮೂಡುವುದು ಕಟ್ಟಿಟ್ಟ ಬುತ್ತಿ. ಈ ಬಗ್ಗೆ ಉಪ ವಿಭಾಗಾಧಿಕಾರಿಯಾಗಿರುವಂಥ ಶ್ವೇತಾ ಬೇಡಿಕರಿ ಅವರು ಏನು ಹೇಳಿದ್ದಾರೆ ನೋಡಿ. ಉಪವಿಭಾಗದಲ್ಲಿ ಏನು 2 ನದಿಗಳಿದ್ದಾವೆ, ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅವುಗಳ ಹರಿಯುವಿಕೆ ಬಗ್ಗೆ ನಾವು ಸ್ಟ್ಯಾಟಿಸ್ಟಿಕ್ ಅನ್ನು ನೋಡಿದಾಗ ಕೃಷ್ಣಾ ನಮ್ಮ ಹಿಡ್ಕಲ್ ಡ್ಯಾಮ್ ಅಂತಂದ್ರೆ ಘಟಪ್ರಭಾ ನದಿಯ ಏನು ನೀರಿನ ಹರಿವಿದೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಅಟ್ ಪ್ರೆಸೆಂಟ್ ಗ್ರಾಸ್ ಕೆಪಾಸಿಟಿ ಇರೋದು 51 TMC. ಈಗ ಸದ್ಯ ಅಲ್ಲಿ ಲೈವ್ ಸ್ಟೋರೇಜ್ ಇರೋದು 48 TMC ನೀರಿದೆ. ಬಟ್ ಇನ್ಫ್ಲೋ 0 ಇರ್ತದೆ. ಹೋದ ವರ್ಷ ಇಷ್ಟೊತ್ತಿಗೆ ನಮಗೆ 12,216 ಕ್ಯೂಸೆಕ್ಸ್ ನೀರು ಡ್ಯಾಮಿಂದ ಹರಿಬಿಡಲಾಗ್ತಿತ್ತು. ಬಟ್ ಇವಾಗ 0 ಇರ್ತದೆ. ಅದೇ ತೆರನಾಗಿ ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ಕೊಯ್ನಾ ಡ್ಯಾಮ್ನಿಂದ ನಮಗೇನು ಮಾಹಿತಿ ಬರ್ತದೆ ಅದರ ಪ್ರಕಾರ ಅಟ್ ಪ್ರೆಸೆಂಟ್ ಅಲ್ಲಿಯೂ ಸಹ ಇನ್ಫ್ಲೋ ಔಟ್ಫ್ಲೋ ಕ್ಯೂಸೆಕ್ಸ್ನಲ್ಲಿ ಅದು ಸಹ 0 ಇದೆ. ರಿವರ್ಗೆ ಹರಿಬಿಡುವಂತಹ ನೀರು ಸಹ 0 ಆಗಿರ್ತದೆ. ಅಂದರೆ ಅದರರ್ಥ ಕೃಷ್ಣಾ ನದಿಗೇನು ನಮಗೆ ನೀರು ಹರಿವು ಇಲ್ಲ. ಹಿಪ್ಪರಗಿ ಬ್ಯಾರೇಜ್ ಅಂದರೆ ನಮ್ಮ ಉಪವಿಭಾಗದ ಹಿಪ್ಪರಗಿ ಮತ್ತು ಆಲ್ಮಟ್ಟಿಯನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿಯೂ ಸಹ ಗ್ರಾಸ್ ಈಗ ಸದ್ಯ ಸ್ಟೋರೇಜ್ ಇರೋದು 0.84 TMC. ಅದರಲ್ಲಿ ಲೈವ್ ಸ್ಟೋರೇಜ್ 0.04 TMC ಅಂತಂದರೆ ಓನ್ಲಿ 0.76% ನೀರು ಮಾತ್ರ ನಮಗೆ ಇರ್ತದೆ. ಇಲ್ಲಿಯೂ ಸಹ ನೀರಿನ ಔಟ್ಫ್ಲೋ ಏನಿದೆ, ಇನ್ಫ್ಲೋನೂ ಇಲ್ಲ, ಔಟ್ಫ್ಲೋನು ನಮಗೆ ಬರ್ತಾ ಇಲ್ಲ. ಸೊ ಸದ್ಯದ ಮಟ್ಟಿಗೆ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿದಾಗ ನೀರಿನ ಅಭಾವ ಇರೋದು ಕಂಡು ಬರ್ತದೆ. ಮಳೆಯ ಕೊರತೆ ಇರೋದ್ರಿಂದ, ಎಲ್ಲಿನೋ ಇಫೆಕ್ಟ್ ಇರೋದ್ರಿಂದ ನದಿ ಪಾತ್ರಗಳು ತುಂಬ್ತಾ ಇಲ್ಲ ಮತ್ತು ಮಳೆ ನೀರು ಬರ್ತಾ ಇಲ್ಲ. ಸೊ ಹಾಗಾಗಿ ಸಾರ್ವಜನಿಕರಿಗೆ ವಿನಂತಿ ಏನಂತಂದ್ರೆ ಇರುವಂತಹ ನೀರು, ಬೋರ್ವೆಲ್ಗಳ ನೀರನ್ನ ಆದಷ್ಟು ಏನು ಬಳಕೆಯನ್ನ ಅತ್ಯಂತ ಮಿತವಾಗಿ ಮಾಡಬೇಕಂತ ಕೇಳ್ತೀನಿ. ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ತೀವ್ರ ಬರಗಾಲದ ಛಾಯೆ ಮೂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಮಳೆ ಆಸೆಯನ್ನು ಇಟ್ಟುಕೊಂಡು ಬಿತ್ತನೆ ಮಾಡಿದಂಥ ರೈತರಿಗೆ ನಿರಾಸೆ ಮೂಡಿಸಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಹಾಗೂ ಹುನಗುಂದ ತಾಲೂಕಿನಲ್ಲಿ
ಒಣ ಬೇಸಾಯ ಬಿತ್ತನೆ ಮಾಡಿರುವಂಥ ರೈತರು ಈಗ ಗೋಳಾಡುವಂತಾಗಿದೆ. ಹೆಸರು, ಸೂರ್ಯಕಾಂತಿ, ಕಡಲೆ ಬೀಜ ಹಾಗೂ ಮೆಣಸಿನಕಾಯಿ ಬಿತ್ತನೆ ಮಾಡಿದ ರೈತರು ಈಗ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಏಕೆಂದರೆ ಮುಂಗಾರ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ರೈತರ ಸಂಕಷ್ಟು ಕೇಳದಂತಾಗಿದೆ. 1 ಎಕರೆಗೆ ಸುಮಾರು 20,000ಕ್ಕೂ ಅಧಿಕ ರೂಪಾಯಿಗಳ ವೆಚ್ಚ ಮಾಡಿ ಬಿತ್ತನೆ ಹಾಗೂ ಗೊಬ್ಬರ ಹಾಕಿದ ರೈತರಿಗೆ ಮಳೆ ಬಾರದೆ ಬರ ಸಿಡಿಲು ಬರದಂತಾಗಿದೆ. ಮಳೆಯಿಂದಾಗಿ ಆಸೆ ಇಟ್ಟುಕೊಂಡು ಬಿತ್ತನೆ ಮಾಡಿದ ರೈತರಿಗೆ ನಿರಾಸೆ ಮೂಡಿಸಿದೆ. ಲಕ್ಷಾಂತರ ರೂಪಾಯಿಗಳ ಹಾನಿಯಾಗಿದ್ದು ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಇಲ್ರಿ ಇದ ಹೆಸರು, ತೊಗರಿ, ಚಾಜ್ರಿ ಅವು ಎಲ್ಲಾ ಈಗ ಮಳಿ ಆದ್ರ ಬರ್ತಾವ್ರಿ. ಬಿತ್ತಿವ್ರಿ ಎಲ್ಲಾ ಒಣಗಾಕತ್ತಾವ್ರಿ. ಅವು ಬೀಜ ಹಾಕಿವ್ರಿ, ನಾಟ್ಯಾವ್ರಿ. ಇಟ್ಟಿಟ್ ಹಾಕಿ ಅಲ್ಲೇ ಕರ್ರಗ್ ಆಗಾಕತ್ತಾವ್ರಿ. ಮಳೆ ಬಂದ್ರೆ ಚಲೋ ಅನ್ರಿ. ಮಳಿ ಆದ್ರ ಚಲೋ ರೀ. ಇಲ್ಲಿಕಂದ್ರ ಒಣಗಿ ಹೋಗತ್ರಿ. ಏನು ಇಲ್ರಿ ರೈತಂದು ಬೇಕಿಂದ ರೈತರಿಗೆ ಏನ್ ತೊಂದ್ರೆ? ಇದ ಮಳೆಗಾಲದ ತೊಂದ್ರಿ ರೀ. ಈಗ ಲಾಸನ್ರಿ. ಈಗ ಹೊಲ ಒಂದೇ ಹೊಲ ಇದ್ದಾರ ಲಾಸನ್ ನೋಡ್ರಿ. ಏನ್ ಬಿತ್ತಿದ್ದು 10,000 12,000 ಖರ್ಚು ಮಾಡಿ ಹಾಕಿದ್ದು ಏನು ಬರಂಗಿಲ್ರಿ ಅದ್ರಾಗ. 20,000 ಹಾಕಿದ್ರಿ ಏನು ಬರುದೇ ಇಲ್ಲ ನೋಡ್ರಿ. ಬೀಜ ಗೊಬ್ಬರ ಕಂಡಪಟ್ಟು ತುಟ್ರಿ ತಂದ್ ಹಾಕಿದ್ದು ಅದು ಆದ್ರ ಆಟರ ಬರುದಿಲ್ರಿ. ಈಗ ಮಳಿ ಆಗ್ಲಿಕ್ಕಂದ್ರ ಏನ್ ಮಾಡ್ಬೇಕ್ರಿ? ಈಗ ದುಡ್ದ ತಿನ್ಬೇಕ್ರಿ. 2-4 ದನ ಇದ್ವು ಅಂದ್ರ ಮೇವ್ ಇಲ್ರಿ. ಅವಕ್ಕ ದನಕ್ಕ ಕರಿಗೆ ಮೇವ್ ಹಾಕಕ್ಕ ಬರಗಾಲ ಬಿದ್ದಕ್ಕ ಸರ್ಕಾರ ಏನು ಕೊಟ್ಟೇ ಇಲ್ರಿ. ಬಂದೇ ಇಲ್ರಿ. ಹ್ಞೂನ್ರಿ, ಕೊಡ್ಬೇಕ್ರಿ. ಮತ್ತ ಹಿಂಗ್ ಬಡವ್ರಿಗೆ ಬಗ್ಗರಿಗೆ ಇದ್ದಾರ ನೀವು ತಿಂತಾರ, ಇಲ್ಲಾರ ಏನ್ ಮಾಡ್ಬೇಕ್ರಿ? ಬಡ್ರ ನಮ್ಮಂತಾವ್ ದುಡ್ಕೊಂಡ ತಿನ್ಬೇಕ್ರಿ. ಎಲ್ಲಾರ ತಂದ್ ಮೇಯಿಸ್ಬೇಕ್ರಿ ದನಕ್ಕ ಕರಿಗೆ. ದಂದ ಬಾಳ್ ಮರಗ್ರಿ. ಇನ್ನ ಮನುಷ್ಯರ್ ಎಲ್ಲಾರ ಹೋಗ್ತೀನಿ ದುಡ್ಕೊಂಬಂದ್ ತಿಂತಾರ್ರಿ. ದನಕರ ಇದ್ದಾರ ಮೇಯಿಂದ ಏನ್ ಹೊಟ್ಟೆ ತುಂಬತದ್ರಿ? ಒಂದ್ ಎಣ್ಣೆ ಪ್ಯಾಕೆಟ್ ಬರಂಗಿಲ್ರಿ 200 ರೂಪಾಯಿದಾಗ. 200 ರೂಪಾಯಿದಾಗ 10 ರೂಪಾಯಿ ಹೊಳಿ ಬರ್ತೈತ್ರಿ. ದುಡಿಬೇಕಾ ಬರೇ 1 ಕಿಲೋ ಎಣ್ಣಿಗೆ ದುಡಿದ್ರಿ. ಮತ್ತ ಎಲ್ಲಾ ತರ ತಗೋಬೇಕಾರ ವಾರಕ್ ದುಡ್ದಿದ್ ಅಂಬ್ರಂಗಿಲ್ರಿ. ದಂಡಿನ ಮನಿ ಇದ್ರಿ. ಹಿಂಗೈತ್ರಿ ರೈತಂದ ಏನು ಇಲ್ರಿ. ಮರಿ ಇದ್ದವ್ರ ನಾವು. ಇದು ಈಗ ಯಾವ್ರಿ? ನಮ್ದು ಇದು ಸುಳಿಕೇರಿ. ಹೌದನ್ರಿ. ಬಾದಾಮ್ ತಾಲೂಕ್ ಬರ್ತೇನ್ರಿ? ಹ್ಞೂನ್ರಿ. ಎಷ್ಟ್ ಎಕರೆದಾಗ ಇಲ್ಲೆಲ್ಲ ಮಳಿ ಇಲ್ಲ? ಏನ್ ತೊಂದ್ರೆ? ಈ ಎಲ್ಲಿ ಸನೇದ ಮಳಿನ ಇಲ್ರಿ. ನಾವ್ ಹಿಂಗ ದುಡ್ಕೊಂಡ್ ತಿನ್ನೋರ್. ನಮ್ಗೆಲ್ಲಾ ವಾಜ್ ಆಗೈತ್ರಿ. ಹೊಟ್ಟಿಗೆ ಎಲ್ಲಾ ತುಟ್ಟಿ ಇದು ದುಡಿಕಿಲ್ಲ ಏನಿಲ್ರಿ. ಮಕ್ಳ ಸಾಲಿ ಪಾಲಿ ಎಲ್ಲಾ ವಾಜ್ ಆಗ್ಯಾರ ನಮ್ಗ. ಹಳ್ಳಿ ಮ್ಯಾಗ ಹೋಗೋರ್ ನಾವ್ ದುಡ್ಕೊಂಡ್ ತಿನ್ನಾಕ. ಈಗ ಮಳಿ ಇಲ್ಲಾರ್ದಕ್ಕೆ ಯಾವ ತರ ತೊಂದ್ರೆ? ಅಂದ್ರೆ ಏನ್ ಬಿತ್ತನೆ ಕಾರ್ಯ ಆಗೈತೆ? ಬಿತ್ತುದು ಮಾರ್ದ ಒಬ್ಬೊಬ್ರು ಬಿತ್ತಾರಿ, ಒಬ್ಬೊಬ್ರು ಇಲ್ರಿ. ಒಣಗಾಕತ್ತಾವ್ರಿ. ಮತ್ ನಾವು ಮಳಿ ಆದ್ರ ನಾವ್ ದುಡ್ಕೊಂಡ್ ತಿನ್ನಾಕ ನಮ್ಗ ಅನುಕೂಲ್ರಿ. ಮಳಿನೇ ಇಲ್ಲ ಅಂದ್ರ ಕೆಲ್ಸ ಕರಿತಾರ. ಮಳಿ ಅದಕ್ಕ ನಾವ್ ಮನ್ಯಾಗ ರೀ. ನಮಗೆಲ್ಲಾ ವಾಜ್ ಆಗೈತ್ರಿ. ಹೊಟ್ಟಿ ತುಂಬಿಸ್ಕೋದ ವಾಜ್ ಆಗೈತ್ರಿ. ಈಗ ನೀವು ಏನು ಎಷ್ಟು ಪಗಾರ ಮಾಡಿ ದುಡಿತೀರಿ? ಹೆಂಗ? 200 ರೂಪಾಯಿ ರೀ. ಏನ್ ನಾವ್ ಇದ್ದವ್ರ ಎಲ್ಲಾರು 200 ರೂಪಾಯಿ ದುಡ್ಕಿಗೆ ಬಂದವ್ರಿ. ಎರಡ್ ದಿವಸ ಅದ ಮಳೆ ಅಲ್ಲ? ಮಳಿ ಆಲಾರ ಮತ್ತ ಒಂದ್ ತಿಂಗಳ ಆತ ಏನ್ ಮಾಡತ್ರಿ? ಮಳಿ ಆಗ್ಬೇಕನ್ನ ಹೆಂಗ? ಮಳಿ ಬೇಕ್ರಿ. ಮತ್ ನಮಗ್ ಬಳಿ ಬೇಕಾದ್ರ ನಮ್ಗ್ ಹೊಟ್ಟೆ ತುಂಬದಂಗರಿ. ನಾವ್ ಮಳಿ ಆದಾಗ ಬೆಳಿರಿ. ನಾವು ಮಳಿ ಆದಾಗ ನಮ್ಗೂ ಹೊಟ್ಟೆ ತುಂಬತೈತಿ. ನಮ್ಮ ಮಕ್ಳ ಮಾರಿಗಳು ಸಾಲಿನೂ ಚಂದಾಗ ನಡಿತೈತಿ. ದನ ಕರ ಎಲ್ಲಾ ಬದುಕ್ತಾವ್ರಿ. ಒಂದ ತರದಿದ್ರ ಯಾಕ್ರಿ? ಕೇರಿ ಭಾಗದ ಗುಳೇಗುಡ ತಾಲೂಕಿನ ಬಾಲ್ಕೋಟೆ ಜಿಲ್ಲೆಯ ನಮ್ಮ ಇಲ್ಲಿ ಮಳೆ ಆಗಿರುವುದಿಲ್ಲ. ಏನೋ ಒಟ್ಟ ಮಳೆ ಆಗೇ ಇಲ್ಲ. ಒಮ್ಮೆ ಆಗಿದ್ದು ಬಿತ್ತಿಸಿ ಹೋಗೈತಿ. ಹೊಳ್ಳಿ ಉಳ್ಳಾಗಡ್ಡಿ ಸಾಲು ಕೊರೋದ್ರಿಗೂ ಮಳೆ ಆಗಿಲ್ಲ. ಎಲ್ಲಾ ಇಲ್ಲಿ ಬೆಳೆ ಎಲ್ಲಾ ಹಾಳಾಗಿ ಹೋಗೈತಿ. ಮಳೆ ಇಲ್ಲಾರ್ಕ ಇಲ್ಲ ನಮ್ಗೆ ಬಾಳ ಪರಿಸ್ಥಿತಿ ನೀರಿಂದ ಅಭಾವ ಆಗೈತಿ. ಏನ್ ಬಿತ್ತನೆ ಮಾಡಿದ್ದೀರಿ? ಈ ಹೆಸರು ಬಿತ್ತಿದ್ದೀವು. ಅಲ್ಲೇ ಒಣಗಿ ಹೊಂಟ ಅಷ್ಟು ರೀ. ಹೊಳ್ಳೆ ಎಷ್ಟು ಖರ್ಚು ಮಾಡಿದ್ರಿ?
ಸುಮಾರು 1 ಎಕರೆಗೆ ಒಂದು 10ರಿಂದ 15 ಸಾವಿರ ತನಕ ಖರ್ಚಾಗಿತ್ರಿ ಅದಕ್ಕೆ. ಗೊಬ್ಬರ ಬೀಜ ಎಲ್ಲ ಹಾಕಿ ಈಗ ಬಿತ್ತು. ಮಳೆ ಬರಲ್ಲ ಈಗ ಮಳೆ ಮತ್ತೆ ಬೇಕಾಗತ್ತ ಸದ್ಯ ಮಳಿ ಸದ್ಯ ಬೇಕ್ರಿ ನಮಗೆ ಈಗ. ಒಂದಾದ್ರ ಅದ್ ಮತ್ತೆ ಬರ್ತದೆ. ಒಂದ್ ಆರ್ ಮಾತ್ರ ಸ್ವಲ್ಪ ಕವರ್ ಆಗತ್ರಿ. ಆರ ಒಣೆ ಬೆಳೆ ಬಂದಂಗ ಬರುದಿಲ್ರಿ. ಅಂದ್ರ ಏಜ್ ಆಗೈತ್ರಿ ಅದಕ್ಕೆ ಈಗ. ಹ್ಞೂನ್ರಿ. ಈ ನೀರಾವರಿ ಇಲ್ಲಂತೆ ಮತ್ತೆ ನೀರಾವರಿ ಇಲ್ಲಿ ಕಮ್ರಿ ಇದು. ನೀರ್ ಬೀಳಂಗಿಲ್ರಿ ಇಲ್ಲೇ. ಬೋರ್ ಹೊಡಿಸಿದ್ರು ನೀರ್ ಬೀಳಂಗಿಲ್ಲ. ಹಿಂಗಾಗಿ ಸ್ವಲ್ಪ ನೀರಿಂದ ಅಭಾವ ಐತ್ರಿ ಇಲ್ಲಿ. ಈಗ ಈ ಭಾಗದಾಗ ಎಷ್ಟ್ ಜನ ಹಿಂಗತೆ ತ್ರಾಸ ಆಗೈತೆ ಎಲ್ಲಾ ರೈತರಿಗೆ? ಎಲ್ಲಾ ರೈತರಿಗೂ ತ್ರಾಸ ಐತ್ರಿ. ಒಬ್ಬರಿಗೆ ಅಂತ ಅಲ್ರಿ, ಎಲ್ಲಾ ರೈತರಿಗೂ ರೀ. ಈಗ ಸರ್ಕಾರದಿಂದ ಏನ್ ಪರಿಹಾರ ಕೊಡ್ಬೇಕಂತ ಪರಿಹಾರ ಕೊಡ್ಬೇಕ್ರಿ. ಮತ್ತ ಮಳೆ ಆಗ್ಲಿಲ್ಲ ಅಂದ್ರೆ ಸರ್ಕಾರ ಪರಿಹಾರ ಕೊಡ್ಬೇಕಾಗತ್ರಿ. ರೈತರಿಗೆ ಬಾಳ ಅನ್ಯಾಯ ಆಗತ್ರಿ. ಈ ತರ ಬರಗಾಲ ಯಾವಾಗ ಬಿದ್ದಿತ್ರಿ ಮತ್ತೆ? ಈಗ ಮೊದಲ್ ಬಿದ್ದಿತ್ರಿ. ಈ ಹೋದ ವರ್ಷ ಬಿದ್ದಿದ್ದಿಲ್ರಿ. ಈ ವರ್ಷ ಬಿದ್ದತ್ರಿ ಬರಗಾಲ ರೀ. ಈ ಮಳಿ ಬರ್ತಂತ ನಿರೀಕ್ಷೆ ಇಟ್ಕೊಂಡ್ ಏನೇನ್ ಬಿತ್ತನೆ ಮಾಡಿದ್ರಿ? ಈಗ ಒಬ್ಬೊಬ್ರು ಸೂರ್ಪಾನ್ ಬಿತ್ತ್ಯಾರ್ರಿ, ಒಬ್ಬರು ಹೆಸರು ಬಿತ್ತ್ಯಾರ್ರಿ, ಒಬ್ಬರು ತೊಗರಿ ಬಿತ್ತ್ಯಾರ್ರಿ, ಒಬ್ಬರು ಉಳ್ಳಾಗಡ್ಡಿ ಹಾಕ್ಯಾರ್ರಿ, ಮೆಣಸಿನ್ಕಾಯಿನೂ ಹಾಕ್ಯಾರ್ರಿ. ಅಷ್ಟು ಬಿತ್ತನೆ ಆಗೈತ್ರಿ. ಮಳೆ ಆಲಾರ್ಕ ಅಲ್ಲೇ ಕರಿಗ್ ಹೊಂಟೈತ್ರಿ ಅದಷ್ಟು ಉಳ್ಳಾಗಡ್ಡಿ ರೀ. ಈ ಬದಾಮ್ ತಾಲೂಕಿನ ಏರಿಯಾನ ಈ ಸಲ ಮಳೆಗಾಲ ಇಲ್ರಿ, ಬರಗಾಲ ಬಿದ್ದಂಗ ಆಗೈತ್ರಿ. ಒಮ್ಮೆ ಮಳೆ ಆಗೈತಿ, ಅದಕ್ಕೆ ರೈತರು ಬಿತ್ತನೆ ಮಾಡಿದಾರೆ. ಮಾಡಿ ಮೊಳಕೆ ಹೊಡೆದಾವ್ರಿ. ಅದಕ್ಕೆ ಹೊಳ್ಳಿ ಮಳೆ ಇಲ್ಲ. ಅದ ಮಳೆ ಇರ್ಲಾರಕ ಅಲ್ಲೇ ಕರ್ರಗಾಗಿ ಕರಿಗ್ ಹೊಂಟೈತ್ರಿ. ಹಿಂಗಾಗಿ ರೈತರು ಮಾಡಿದ ರೊಕ್ಕ ಬರ್ಲಾರಂಗ ಆಗೈತ್ರಿ. ಅವ್ರ ಹಾಕಿದ್ ರೊಕ್ಕ ಸುತ ಹೊಳ್ಳಿ ಬರ್ಲಾರಂಗ ಆಗೈತ್ರಿ. ಈ ಎಷ್ಟ್ ಎಕರೆದಾಗ ಹಾಕಿದ್ರಿ? ನಾವು ಒಂದ್ 10-15 ಎಕರೆ ಹಾಕಿದಿವ್ರಿ. ಏನ್ ಹಾಕಿದ್ರಿ? ಈಗ ಹೆಸರು ಹಾಕಿನ್ರಿ, ಸುರ್ಪಾನ್ ಹಾಕಿನ್ರಿ, ಹೊಳ್ಳಿ ತೊಗರಿ ಹಾಕಿದೇನ್ರಿ. ಹೊಳ್ಳಿ ಉಳ್ಳಾಗಡ್ಡಿ ಹಾಕ್ಬೇಕಂತೇಳಿ ಸಾಲ್ ಕೊರ್ದಿಟ್ಟಿವ್ರಿ. ಅದು ಹೊಳ್ಳಿ ಮಳೆನೇ ಇಲ್ಲ ರೀ. ಎಷ್ಟ್ ಲಾಸ್ ಆಗತ್ತೆ ಈ ಸಲ? ಈ ಸಲ ಈ ಮಳೆ ಆಗ್ಲಿಲ್ಲ ಅಂತಂದ್ರ 1 ರಿಂದ 1.5 ಲಕ್ಷ ಲಾಸ್ ಆಗತ್ರಿ. ಈಗ ನಾ ಮಾಡಿದ್ದ ಖರ್ಚು ರೀ. ಈ ಮುಂಗಾರು ಮಳೆ ಮುಂಗಾರು ಮಳೆನ ರೀ. ಹಿಂಗಾರಿ ಆಗತ್ತಂತ ಇದು ಆಸೆ ಇಟ್ರಿ? ಆಗತ್ತಂತೇಳಿ ಆಸೆ ಇಟ್ ಮಾಡ್ತೀವ್ರಿ. ಆದ್ರ ಆಗುದು ಬಿಡುದು ಪ್ರಕೃತಿ ಇದಲ್ರಿ. ಮಳೆ ಆಲಾರಕ್ರಿ ಭಾಳ ತೊಂದರೆ ಆಗಿದೆ ರೈತರಿಗೆ. ಇದಕ್ಕೆ ಏನಾರ ಪರಿಹಾರ ಕೊಡ್ಬೇಕಂತೇಳಿ ಹೇಳ್ತೀನಿ. ಎಲ್ಲಾ ತೊಂದರೆ ಐತಿ. ಬಿತ್ತಿದ ಬಾಡಿ ಬೀಜ ಗೊಬ್ಬರ ಎಕರೆಯಿಂದ 10-15 ಸ್ವಲ್ಪ ಲಾಸ್ ಆಗತ್ರಿ. ಎಷ್ಟ್ ಎಕರೆ ಐತ್ರಿ ಹೊಲ? ನಮ್ದು ಒಂದು 10 ಎಕರೆ ಸರ್. 10 ಎಕರೆ ಏನೇನ್ ಬಿತ್ತೀರಿ? ಅದಕ್ಕೆ ಸೂರ್ಪಣ ಹಾಕಿದ್ವಿ, ಹೆಸರು ಹಾಕಿವಿ. ಈ ಉಳ್ಳಾಗಡ್ಡಿ ಕೊಯ್ಬೇಕಂತ ಸಾಲ್ ಕೊಯ್ದಿಟ್ಟಿದ್ರು. ಮಳೆ ಇಲ್ಲ. ಮಳೆ ಇಲ್ಲದಕ್ಕೆ ಅದಕ್ಕೆ ಮ್ಯಾಕ್ ನೋಡ್ಕೊಂತ ಕುಂತೇನ್ ಸರ್. ಈಗ ಬದಾಮ್ ತಾಲೂಕ್ ಏನೇನ್ ಹಾಕ್ತಾರೆ ಹೆಚ್ಚಾಗಿ ಸರ್ ಇಲ್ಲಿ ಹೆಸರು, ಸೂರ್ಪಣ, ಸಜ್ಜಿ, ಶೇಂಗಾ, ಉಳ್ಳಾಗಡ್ಡಿ, ಗೊಂಜಾಳ. ಒಂದೇ ಸಲ ಆಗೈತೆ ಸರ್ ಮಳೆ. ಒಂದ್ಸಲ ಆದದ್ದು ಹೊಳ್ಳಿ ಆಗಿಲ್ಲ. ಬಿತ್ತಿಸಿದ ಮಳೆ ಇಲ್ಲ. ಈಗ ಎಲ್ಲ ಬೀಜ ಅಲ್ಲೇ ಮಳೆ ಕೊಡೋದು ಕಪ್ಪಾಗೋಗ್ತದೆ. ಎಷ್ಟು ಅವಶ್ಯ ಇದೆ ಮಳೆ? ಸದ್ಯ ಅವಶ್ಯ ಐತಿ ಸರ್. ಆಗ್ಲಿಲ್ಲ ಮಳೆ ಆಗ್ಲಿಲ್ಲ ಅಂದ್ರೆ ನಮ್ಮ ರೈತಕ್ಕೆ ಭಾಳ ಲಾಸ್ ಐತಿ ಸರ್. ದನಗಳು ಸಹಿತ ಮೇವು ಇಲ್ಲಂಗೆ ಆಗೈತೆ ಸರ್. ಎಷ್ಟು ಲಾಸ್ ಆಗುತ್ತೆ? ಅಂದಾಜು ಒಂದು 1 ಲಕ್ಷ ರೂಪಾಯಿ ಮೇಲೆ ಆಗತ್ತೆ ಸರ್ ಖರ್ಚು ಮಾಡಿದ್ವಿ. ಸರ್ಕಾರದಿಂದ ಏನು ಸರ್ಕಾರ ನಮ್ಗೆ ಪರಿಹಾರ ಕೊಟ್ಟ ರೈತನ ಉಳಿತು. ಇಲ್ಲಪ್ಪ ಮತ್ತೆ ಲಾಸ್ ಆಗತ್ತೆ ರೈತರಿಗೆ.